ನಂದು ಪ್ರಧಾನ ಮಂತ್ರಿಗಳ ಜೊತೆಗೆ ನಾಳೆ ಸಾಯಂಕಾಲ ಬಹಳ ದಿವಸಗಳ ಮೊದಲೇ ನಮ್ದು ಮೀಟಿಂಗ್ ಇದೆ. ಸೆಕ್ಟರ್ ರಿವ್ಯೂ ಅಂತ ಪ್ರಧಾನ ಮಂತ್ರಿಗಳು ಮಾಡ್ತಾರೆ. ನಮ್ಮ ಸೆಕ್ಟರ್ ರಿವ್ಯೂ ಇದೆ, ಒಂದೇ ಮಾತರಂ ಡಿಸ್ಕಷನ್ ಇದೆ. ಆ ಕಾರಣಕ್ಕಾಗಿ ಬರ್ಲಿಕ್ಕೆ ಆಗೋದಿಲ್ಲ. ನೀವು ಸ್ವಲ್ಪ ಇಲ್ಲಿರೋರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ನಿಜಕ್ಕೂ ಅವರು ಅದ್ರ ಬಗ್ಗೆ ಆ ಒಂದು ಸ್ಥಾನದ ಬಗ್ಗೆ ನಮಗೆ ಯಾವತ್ತೂ ಗೌರವದ. ಮತ್ತು ಅವ್ರು ಕರಿಬೇಕು ರೆಗ್ಯುಲರ್ ಆಗಿ ಮೀಟಿಂಗ್. ಆದ್ರೆ ಒಂದ್ ಸ್ವಲ್ಪ ಮುಖ್ಯಮಂತ್ರಿಗಳು ಕನಿಷ್ಠ ನಿರ್ಮಲಾ ಸೀತಾರಾಮನ್ ಅವ್ರಿಗಾಗ್ಲಿ ಯಾರಿಗಾರ ನನಗಾಗ್ಲಿ ಯಾರಿಗಾರ ಫೋನ್ ಮಾಡಿ ಯಾವ್ದು ಡೇಟ್ ಕನ್ವೀನಿಯಂಟ್ ಅಂತ ಕೇಳಿದ್ರೆ ನಾವು ಅಡ್ಜಸ್ಟ್ ಮಾಡಿ ಅವ್ರ ಜೋಡಿ ಯಾವಾಗಲೂ ಹೋಗಿವಿ. ಅದೇನು ದೊಡ್ಡ ಇಶ್ಯೂ ಅಂತ ನನ್ನ ಪ್ರಕಾರ ಅಲ್ಲೇ ಇಲ್ಲ. ನಾವು ವಾಪಸ್ ಅವರಿಗೆ ತಿಳಿಸಿದ್ವಿ, ಹಿಂಗೆಲ್ಲ ಬಹಳ ಪ್ರೀ ಎಂಗೇಜ್ಮೆಂಟ್, ನಮ್ಮ ಪ್ರೀ ಡಿಸೈಡೆಡ್ ಎಂಗೇಜ್ಮೆಂಟ್ ಬಹಳ ಒಂದು ತಿಳಿಸಿವಿ. ಅದೊಂದು ದೊಡ್ಡ ಇಶ್ಯೂ ಅಂತ ನಾ ಏನು ಪರಿಗಣಿಸಿಲ್ಲ. ಅವ್ರಿಗೆ ನಾನು ನನಗೆ ಡಿ ಕೆ ಶಿವಕುಮಾರ್ ಅವರು ಫೋನ್ ಮಾಡಿದ್ರು, ಅವ್ರಿಗೆ ಅದ ಸಲಹೆ ಕೊಟ್ಟಿವಿ. ಕರ್ನಾಟಕದ ನೆಲ, ಜಲ, ಸಂಸ್ಕೃತಿ, ಭೂಮಿ ಇದರೆಲ್ಲದರ ಬಗ್ಗೆಯೂ ನಾವು ಯಾವತ್ತೂ ಬದ್ಧರಿದ್ದೇವೆ. ನೀವು ಒಂದು ಸ್ವಲ್ಪ ಕನ್ಸಲ್ಟೇಷನ್ ಮಾಡಿಡ್ರಿ ಅಂತ ಹೇಳಿದ್ರೆ ಅವರು ಅದನ್ನು ಒಪ್ಕೊಂಡಾರೆ. ಹಿಂಗಾಗಿ ಅದನ್ನ ನಾವೇನು ಭಾಳ ದೊಡ್ಡ ಪೊಲಿಟಿಕಲ್ ಇಶ್ಯೂ ನಾವು ಮಾಡಿಲ್ಲ. ಅದು ಅವ್ರು ಯಾವಾಗ ಕರೀತಾರ ಅವ್ರನ್ನ ಖಂಡಿತವಾಗಿ ಹೋಗ್ತೀವಿ, ಅದ್ರ ಬಗ್ಗೆ ಏನು ಪ್ರಶ್ನೆನೇ ಇಲ್ಲ. SIR ಇಟ್ಕೊಂಡು 2 ದಿವಸ ಮಾಡಿದ್ರು. ಅದರ SIR ಮಾಡ್ತಾ ಇರೋದು ಒಂದು ಚುನಾವಣಾ ಆಯೋಗ SIR ಮಾಡ್ತಾ ಇದೆ. ಮತ್ತು ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಇದು ಮೊದಲೇ ಬಾರಿ ಆಗಿಲ್ಲ. ದೇಶದಾಗ ಈ ಹಿಂದನೂ ಬಹಳ ಅನೇಕ ಬಾರಿ ಆಗಿದೆ. ಆ ನಂತರ SIR ನಾವು ಮೊದಲಿಂದನೂ ಹೇಳಿದ್ದು, ಈಗೂ ಹೇಳಿದ್ದು, SIR ಪರ್ಸೆ ಡಿಸ್ಕಷನ್ ಮಾಡ್ಲಿಕ್ಕೆ ಬರುದಿಲ್ಲ. ಯಾಕಂದ್ರೆ ಚುನಾವಣಾ ಆಯೋಗದ ಕಾರ್ಯವ್ಯಾಪ್ತಿ ಅದು. ಈಗ ಹೆಂಗ ನಾವು ಸುಪ್ರೀಂ ಕೋರ್ಟ್ ಬಗ್ಗೆ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಏನಿರ್ತಾವಲ್ಲ ಅದ್ರ ಬಗ್ಗೆ ಪಾರ್ಲಿಮೆಂಟ್ ನಲ್ಲಿ ಚರ್ಚೆ ಮಾಡೋದು ಸೂಕ್ತ ಅಲ್ಲ, ಮಾಡಿಲ್ಲ. ಅದಕ್ಕೆ ಅವ್ರು ಹಂಗಾರೆ ನಾವೇನ್ ಹೇಳಿದ್ವಿ, ನೀವು ಇಲೆಕ್ಟ್ರಲ್ ರಿಫಾರ್ಮ್ ಬಗ್ಗೆ ಬೇಕಾದ್ರೆ ಚರ್ಚೆ ಮಾಡ್ತೀವಿ ಅಂತ ಹೇಳ್ರಿ. ಇಲೆಕ್ಟ್ರಲ್ ರಿಫಾರ್ಮ್ ಬಗ್ಗೆ ನಾವು ತಯಾರಿದ್ದೀವಿ ಅಂತ ಹೇಳಿದ್ರು. ಆಯ್ತು, ನೀವು ಇಲೆಕ್ಟ್ರಲ್ ರಿಫಾರ್ಮ್ ಬಗ್ಗೆ ಇಡ್ರಿ ಅಂತ ನಾವು ಒಪ್ಕೊಂಡಿವಿ. ಅದಕ್ಕೆ ಮೊದಲನ್ನು ನಾವು ಹಿಂದನೂ ಹೇಳಿದ್ವಿ, ಇಲೆಕ್ಟ್ರಲ್ ರಿಫಾರ್ಮ್ ಬಗ್ಗೆ ಚರ್ಚೆ ಮಾಡೋಣಂತ. SIR ಪರ್ಸೆ ನೀವು ಟೈಟಲ್ ಹಾಕಿ ಚರ್ಚೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನಂತಂದ್ರೆ ಚುನಾವಣಾ ಆಯೋಗ ಮತ್ತು ಸುಪ್ರೀಂ ಕೋರ್ಟು, ರಾಷ್ಟ್ರಪತಿ, ಗವರ್ನರ್ ಇದ್ರ ಬಗ್ಗೆ ಚರ್ಚೆ ಆಗೋದಿಲ್ಲ. ಯಾಕಂದ್ರೆ ದೇ ಆರ್ ಆಲ್ ಇಂಡಿಪೆಂಡೆಂಟ್ ಬಾಡೀಸ್. ಹಾಗಾಗಿ ಇದ್ರ ಬಗ್ಗೆ ಅವರಿಗೆ ನಾವು ಸರ್ಕಾರದ ಕಡೆಯಿಂದ ಅವರಿಗೆ ವಾಸ್ತವಿಕತೆಯನ್ನು ತಿಳಿಸಿದ ನಂತರ ಕೆಲವು ಪೊಲಿಟಿಕಲ್ ಪಾರ್ಟಿಗಳು ನಮ್ಮ ನಿಲುವನ್ನ ಒಪ್ಪಿ, ಆಯ್ತು ನೀವು ಬೇರೆ ಯಾವ್ದಾದ್ರು ವಿಷಯದಲ್ಲಿ ಇಲೆಕ್ಟ್ರಲ್ ರಿಫಾರ್ಮ್ ಅಂತ ಹೇಳಿ ಚರ್ಚೆ ಮಾಡಿಸ್ರಿ, ನಾವು ತಯಾರಿದ್ದೀವಿ, ಏನು ತೊಂದರೆ ಇಲ್ಲ. ನಾವು ಇಲೆಕ್ಟ್ರಲ್ ರಿಫಾರ್ಮ್ ಬಗ್ಗೆ ಚರ್ಚೆ ಮಾಡ್ತೀವಿ. ನಾವೀಗ ನಂದು ಪ್ರಧಾನ ಮಂತ್ರಿಗಳ ಜೊತೆಗೆ ನಾಳೆ ಸಾಯಂಕಾಲ ಬಹಳ ದಿವಸಗಳ ಮೊದಲೇ ನಮ್ದು ಮೀಟಿಂಗ್ ಇದೆ. ಸೆಕ್ಟರ್ ರಿವ್ಯೂ ಅಂತ ಪ್ರಧಾನ ಮಂತ್ರಿಗಳು ಮಾಡ್ತಾರೆ. ನಮ್ಮ ಸೆಕ್ಟರ್ ರಿವ್ಯೂ ಇದೆ, ಒಂದೇ ಮಾತರಂ ಡಿಸ್ಕಷನ್ ಇದೆ. ಆ ಕಾರಣಕ್ಕಾಗಿ ಬರ್ಲಿಕ್ಕೆ ಆಗೋದಿಲ್ಲ. ನೀವು ಸ್ವಲ್ಪ ಇಲ್ಲಿರೋರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ನಿಜಕ್ಕೂ ಅವರು ಅದ್ರ ಬಗ್ಗೆ ಆ ಒಂದು ಸ್ಥಾನದ ಬಗ್ಗೆ ನಮಗೆ ಯಾವತ್ತೂ ಗೌರವದ. ಮತ್ತು ಅವ್ರು ಕರಿಬೇಕು ರೆಗ್ಯುಲರ್ ಆಗಿ ಮೀಟಿಂಗ್. ಆದ್ರೆ ಒಂದ್ ಸ್ವಲ್ಪ ಮುಖ್ಯಮಂತ್ರಿಗಳು ಕನಿಷ್ಠ ನಿರ್ಮಲಾ ಸೀತಾರಾಮನ್ ಅವ್ರಿಗಾಗ್ಲಿ ಯಾರಿಗಾರ ನನಗಾಗ್ಲಿ ಯಾರಿಗಾರ ಫೋನ್ ಮಾಡಿ ಯಾವ್ದು ಡೇಟ್ ಕನ್ವೀನಿಯಂಟ್ ಅಂತ ಕೇಳಿದ್ರೆ ನಾವು ಅಡ್ಜಸ್ಟ್ ಮಾಡಿ ಅವ್ರ ಜೋಡಿ ಯಾವಾಗಲೂ ಹೋಗಿವಿ. ಅದೇನು ದೊಡ್ಡ ಇಶ್ಯೂ ಅಂತ ನನ್ನ ಪ್ರಕಾರ ಅಲ್ಲೇ ಇಲ್ಲ. ನಾವು ವಾಪಸ್ ಅವರಿಗೆ ತಿಳಿಸಿದ್ವಿ, ಹಿಂಗೆಲ್ಲ ಬಹಳ ಪ್ರೀ ಎಂಗೇಜ್ಮೆಂಟ್, ನಮ್ಮ ಪ್ರೀ ಡಿಸೈಡೆಡ್ ಎಂಗೇಜ್ಮೆಂಟ್ ಬಹಳ ಒಂದು ತಿಳಿಸಿವಿ. ಅದೊಂದು ದೊಡ್ಡ ಇಶ್ಯೂ ಅಂತ ನಾ ಏನು ಪರಿಗಣಿಸಿಲ್ಲ. ಅವ್ರಿಗೆ ನನಗೆ ಡಿ ಕೆ ಶಿವಕುಮಾರ್ ಅವರು ಫೋನ್ ಮಾಡಿದ್ರು, ಅವ್ರಿಗೆ ಅದ ಸಲಹೆ ಕೊಟ್ಟಿವಿ. ಕರ್ನಾಟಕದ ನೆಲ, ಜಲ, ಸಂಸ್ಕೃತಿ, ಭೂಮಿ ಇದರೆಲ್ಲದರ ಬಗ್ಗೆಯೂ ನಾವು ಯಾವತ್ತೂ ಬದ್ಧರಿದ್ದೇವೆ. ನೀವು ಒಂದು ಸ್ವಲ್ಪ ಕನ್ಸಲ್ಟೇಷನ್ ಮಾಡಿಡ್ರಿ ಅಂತ ಹೇಳಿದ್ರೆ ಅವರು ಅದನ್ನು ಒಪ್ಕೊಂಡಾರೆ. ಹಿಂಗಾಗಿ ಅದನ್ನ ನಾವೇನು ಭಾಳ ದೊಡ್ಡ ಪೊಲಿಟಿಕಲ್ ಇಶ್ಯೂ ನಾವು ಮಾಡಿಲ್ಲ. ಅದು ಅವ್ರು ಯಾವಾಗ ಕರೀತಾರ ಅವ್ರನ್ನ ಖಂಡಿತವಾಗಿ ಹೋಗ್ತೀವಿ, ಅದ್ರ ಬಗ್ಗೆ ಏನು ಪ್ರಶ್ನೆನೇ ಇಲ್ಲ. SIR ಇಟ್ಕೊಂಡು 2 ದಿವಸ ಮಾಡಿದ್ರು. ಅದರ SIR ಮಾಡ್ತಾ ಇರೋದು ಒಂದು
ಚುನಾವಣಾ ಆಯೋಗ SIR ಮಾಡ್ತಾ ಇದೆ ಮತ್ತು ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಇದು ಮೊದಲೇ ಬಾರಿ ಆಗಿಲ್ಲ. ದೇಶದಾಗ ಈ ಹಿಂದನೂ ಬಹಳ ಅನೇಕ ಬಾರಿ ಆಗಿದೆ. ಆ ನಂತರ SIR ನಾವು ಮೊದಲಿಂದನೂ ಹೇಳಿದ್ದು, ಈಗೂ ಹೇಳಿದ್ದು, SIR ಪರ್ಸೆ ಡಿಸ್ಕಷನ್ ಮಾಡ್ಲಿಕ್ಕೆ ಬರುದಿಲ್ಲ. ಯಾಕಂದ್ರೆ ಚುನಾವಣಾ ಆಯೋಗದ ಕಾರ್ಯವ್ಯಾಪ್ತಿ ಅದು. ಈಗ ಹೆಂಗ್ ನಾವು ಸುಪ್ರೀಂ ಕೋರ್ಟ್ ಬಗ್ಗೆ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಏನಿರ್ತಾವಲ್ಲ ಅದ್ರ ಬಗ್ಗೆ ಪಾರ್ಲಿಮೆಂಟ್ ನಲ್ಲಿ ಚರ್ಚೆ ಮಾಡೋದು ಸೂಕ್ತ ಅಲ್ಲ, ಮಾಡಿಲ್ಲ. ಅದಕ್ಕೆ ಅವ್ರು ಹಂಗಾರೆ ನಾವೇನ್ ಹೇಳಿದ್ವಿ, ನೀವು ಇಲೆಕ್ಟ್ರಲ್ ರಿಫಾರ್ಮ್ ಬಗ್ಗೆ ಬೇಕಾದ್ರೆ ಚರ್ಚೆ ಮಾಡ್ತೀವಿ ಅಂತ ಹೇಳ್ರಿ. ಇಲೆಕ್ಟ್ರಲ್ ರಿಫಾರ್ಮ್ ಬಗ್ಗೆ ನಾವು ತಯಾರಿದ್ದೀವಿ ಅಂತ ಹೇಳಿದ್ರು. ಆಯ್ತು, ನೀವು ಇಲೆಕ್ಟ್ರಲ್ ರಿಫಾರ್ಮ್ ಬಗ್ಗೆ ಇಡ್ರಿ ಅಂತ ನಾವು ಒಪ್ಕೊಂಡಿವಿ. ಅದಕ್ಕೆ ಮೊದಲು ನಾವು ಹಿಂದೆನೂ ಹೇಳಿದ್ವಿ ಇಲೆಕ್ಟ್ರಲ್ ರಿಫಾರ್ಮ್ ಬಗ್ಗೆ ಚರ್ಚೆ ಮಾಡೋಣ ಅಂತ. SIR ಪರ್ಸೆ ನೀವು ಟೈಟಲ್ ಹಾಕಿ ಚರ್ಚೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನಂತಂದ್ರೆ ಚುನಾವಣಾ ಆಯೋಗ ಮತ್ತು ಸುಪ್ರೀಂ ಕೋರ್ಟು, ರಾಷ್ಟ್ರಪತಿ, ಗವರ್ನರ್ ಇದ್ರ ಬಗ್ಗೆ ಚರ್ಚೆ ಆಗೋದಿಲ್ಲ. ಯಾಕಂದ್ರೆ ದೇ ಆರ್ ಆಲ್ ಇಂಡಿಪೆಂಡೆಂಟ್ ಬಾಡೀಸ್. ಹಾಗಾಗಿ ಇದ್ರ ಬಗ್ಗೆ ಅವರಿಗೆ ನಾವು ಸರ್ಕಾರದ ಕಡೆಯಿಂದ ಅವರಿಗೆ ವಾಸ್ತವಿಕತೆಯನ್ನು ತಿಳಿಸಿದ ನಂತರ ಕೆಲವು ಪೊಲಿಟಿಕಲ್ ಪಾರ್ಟಿಗಳು ನಮ್ಮ ನಿಲುವನ್ನ ಒಪ್ಪಿ, ಆಯ್ತು ನೀವು ಬೇರೆ ಯಾವ್ದಾದ್ರು ವಿಷಯದಲ್ಲಿ ಇಲೆಕ್ಟ್ರಲ್ ರಿಫಾರ್ಮ್ ಅಂತ ಹೇಳಿ ಚರ್ಚೆ ಮಾಡಿಸ್ರಿ, ನಾವು ತಯಾರಿದ್ದೀವಿ, ಏನ್ ತೊಂದರೆ ಇಲ್ಲ. ನಾವು ಇಲೆಕ್ಟ್ರಲ್ ರಿಫಾರ್ಮ್ ಬಗ್ಗೆ ಚರ್ಚೆ ಮಾಡ್ತೀವಿ. ನಾವೀಗ ನಂದು ಪ್ರಧಾನ ಮಂತ್ರಿಗಳ ಜೊತೆಗೆ ನಾಳೆ ಸಾಯಂಕಾಲ ಬಹಳ ದಿವಸಗಳ ಮೊದಲೇ ನಮ್ದು ಮೀಟಿಂಗ್ ಇದೆ. ಸೆಕ್ಟರ್ ರಿವ್ಯೂ ಅಂತ ಪ್ರಧಾನ ಮಂತ್ರಿಗಳು ಮಾಡ್ತಾರೆ. ನಮ್ಮ ಸೆಕ್ಟರ್ ರಿವ್ಯೂ ಇದೆ, ಒಂದೇ ಮಾತ್ರ ಡಿಸ್ಕಷನ್ ಇದೆ. ಆ ಕಾರಣಕ್ಕಾಗಿ ಬರ್ಲಿಕ್ಕೆ ಆಗುದಿಲ್ಲ. ನೀವು ಸ್ವಲ್ಪ ಇಲ್ಲಿರೋರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು, ನಿಜಕ್ಕೂ ಅವರು ಅದ್ರ ಬಗ್ಗೆ ಆ ಒಂದು ಸ್ಥಾನದ ಬಗ್ಗೆ ನಮಗೆ ಯಾವತ್ತೂ ಗೌರವ ಅದ. ಮತ್ತು ಅವ್ರು ಕರಿಬೇಕು ರೆಗ್ಯುಲರ್ ಆಗಿ ಮೀಟಿಂಗ್. ಆದ್ರೆ ಒಂದ್ ಸ್ವಲ್ಪ ಮುಖ್ಯಮಂತ್ರಿಗಳು ಕನಿಷ್ಠ ನಿರ್ಮಲಾ ಸೀತಾರಾಮನ್ ಅವ್ರಿಗಾಗ್ಲಿ, ಯಾರಿಗಾರ ನನಗಾಗ್ಲಿ, ಯಾರಿಗಾರ ಫೋನ್ ಮಾಡಿ ಯಾವ್ದು ಡೇಟ್ ಕನ್ವೀನಿಯಂಟ್ ಅಂತ ಕೇಳಿದ್ರೆ ನಾವು ಅಡ್ಜಸ್ಟ್ ಮಾಡಿ ಅವ್ರ ಜೋಡಿ ಯಾವಾಗಲೂ ಹೋಗಿವಿ. ಅದೇನು ದೊಡ್ಡ ಇಶ್ಯೂ ಅಂತ ನನ್ನ ಪ್ರಕಾರ ಅಲ್ಲೇ ಅಲ್ಲ. ನಾವು ವಾಪಸ್ ಅವರಿಗೆ ತಿಳಿಸಿದ್ವಿ, ಹಿಂಗೆಲ್ಲ ಬಹಳ ಪ್ರೀ ಎಂಗೇಜ್ಮೆಂಟ್, ನಮ್ಮ ಪ್ರೀ ಡಿಸೈಡೆಡ್ ಎಂಗೇಜ್ಮೆಂಟ್ ಬಹಳ ಒಂದು ತಿಳಿಸಿವಿ. ಅದೊಂದು ದೊಡ್ಡ ಇಶ್ಯೂ ಅಂತ ನಾ ಏನು ಪರಿಗಣಿಸಿಲ್ಲ. ಅವ್ರಿಗೆ ನನಗೆ DK ಶಿವಕುಮಾರ್ ಅವ್ರು ಫೋನ್ ಮಾಡಿದ್ರು, ಅವ್ರಿಗೆ ಅದ ಸಲಹೆ ಕೊಟ್ಟಿವಿ. ಕರ್ನಾಟಕದ ನೆಲ, ಜಲ, ಸಂಸ್ಕೃತಿ, ಭೂಮಿ ಇದರೆಲ್ಲದರ ಬಗ್ಗೆಯೂ ನಾವು ಯಾವತ್ತೂ ಬದ್ಧರಿದ್ದೇವೆ. ನೀವು ಒಂದು ಸ್ವಲ್ಪ ಕನ್ಸಲ್ಟೇಷನ್ ಮಾಡಿಡ್ರಿ ಅಂತ ಹೇಳಿದ್ರೆ ಅವರು ಅದನ್ನು ಒಪ್ಕೊಂಡಾರೆ. ಹಿಂಗಾಗಿ ಅದನ್ನ ನಾವೇನು ಭಾಳ ದೊಡ್ಡ ಪೊಲಿಟಿಕಲ್ ಇಶ್ಯೂ ನಾವು ಮಾಡಿಲ್ಲ. ಅದು ಅವ್ರು ಯಾವಾಗ ಕರೀತಾರ ಅವ್ರನ್ನ ಖಂಡಿತವಾಗಿಯೂ ಹೋಗ್ತೀವಿ. ಅದ್ರ ಬಗ್ಗೆ ಏನು ಪ್ರಶ್ನೆನೇ ಇಲ್ಲ. SIR ಇಟ್ಕೊಂಡು 2 ದಿವಸ ಮಾಡಿದ್ರು. ಅದರ SIR ಮಾಡ್ತಾ ಇರೋದು ಒಂದು ಚುನಾವಣಾ ಆಯೋಗ SIR ಮಾಡ್ತಾ ಇದೆ ಮತ್ತು ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಇದು ಮೊದಲೇ ಬಾರಿ ಆಗಿಲ್ಲ. ದೇಶದಾಗ ಈ ಹಿಂದನೂ ಬಹಳ ಅನೇಕ ಬಾರಿ ಆಗಿದೆ. ಆ ನಂತರ SIR ನಾವು ಮೊದಲಿಂದನೂ ಹೇಳಿದ್ದು, ಈಗೂ ಹೇಳಿದ್ದು, SIR ಪರ್ಸೆ ಡಿಸ್ಕಷನ್ ಮಾಡ್ಲಿಕ್ಕೆ ಬರುದಿಲ್ಲ. ಯಾಕಂದ್ರೆ ಚುನಾವಣಾ ಆಯೋಗದ ಕಾರ್ಯವ್ಯಾಪ್ತಿ ಅದು. ಈಗ ಹೆಂಗ್ ನಾವು ಸುಪ್ರೀಂ ಕೋರ್ಟ್ ಬಗ್ಗೆ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಏನಿರ್ತಾವಲ್ಲ ಅದ್ರ ಬಗ್ಗೆ ಪಾರ್ಲಿಮೆಂಟ್ ನಲ್ಲಿ ಚರ್ಚೆ ಮಾಡೋದು ಸೂಕ್ತ ಅಲ್ಲ, ಮಾಡಿಲ್ಲ. ಅದಕ್ಕೆ ಅವ್ರು ಹಂಗಾರೆ ನಾವೇನ್ ಹೇಳಿದ್ವಿ, ನೀವು ಇಲೆಕ್ಟ್ರಲ್ ರಿಫಾರ್ಮ್ ಬಗ್ಗೆ ಬೇಕಾದ್ರೆ ಚರ್ಚೆ ಮಾಡ್ತೀವಿ ಅಂತ ಹೇಳ್ರಿ. ಇಲೆಕ್ಟ್ರಲ್ ರಿಫಾರ್ಮ್ ಬಗ್ಗೆ ನಾವು ತಯಾರಿದ್ದೀವಿ ಅಂತ ಹೇಳಿದ್ರು. ಆಯ್ತು, ನೀವು ಇಲೆಕ್ಟ್ರಲ್ ರಿಫಾರ್ಮ್ ಬಗ್ಗೆ ಇಡ್ರಿ ಅಂತ ನಾವು ಒಪ್ಕೊಂಡಿವಿ. ಅದಕ್ಕೆ ಮೊದಲು ನಾವು ಹಿಂದೆನೂ ಹೇಳಿದ್ವಿ ಇಲೆಕ್ಟ್ರಲ್ ರಿಫಾರ್ಮ್ ಬಗ್ಗೆ ಚರ್ಚೆ ಮಾಡೋಣ ಅಂತ. SIR ಪರ್ಸೆ ನೀವು ಟೈಟಲ್ ಹಾಕಿ ಚರ್ಚೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನಂತಂದ್ರೆ ಚುನಾವಣಾ ಆಯೋಗ ಮತ್ತು ಸುಪ್ರೀಂ ಕೋರ್ಟು, ರಾಷ್ಟ್ರಪತಿ, ಗವರ್ನರ್ ಇದ್ರ ಬಗ್ಗೆ ಚರ್ಚೆ ಆಗೋದಿಲ್ಲ. ಯಾಕಂದ್ರೆ ದೇ ಆರ್ ಆಲ್ ಇಂಡಿಪೆಂಡೆಂಟ್ ಬಾಡೀಸ್. ಹಾಗಾಗಿ ಇದ್ರ ಬಗ್ಗೆ ಅವರಿಗೆ ನಾವು ಸರ್ಕಾರದ ಕಡೆಯಿಂದ ಅವರಿಗೆ ವಾಸ್ತವಿಕತೆಯನ್ನು ತಿಳಿಸಿದ ನಂತರ ಕೆಲವು ಪೊಲಿಟಿಕಲ್ ಪಾರ್ಟಿಗಳು ನಮ್ಮ ನಿಲುವನ್ನ ಒಪ್ಪಿ, ಆಯ್ತು ನೀವು ಬೇರೆ ಯಾವ್ದಾದ್ರು ವಿಷಯದಲ್ಲಿ ಇಲೆಕ್ಟ್ರಲ್ ರಿಫಾರ್ಮ್ ಅಂತ ಹೇಳಿ
ಚರ್ಚೆ ಮಾಡಿಸ್ರಿ, ನಾವು ತಯಾರಿದ್ದೀವಿ ಏನು ತೊಂದರೆ ಇಲ್ಲ. ನಾವು ಎಲೆಕ್ಟ್ರಲ್ ರಿಫಾರ್ಮ್ ಬಗ್ಗೆ ಚರ್ಚೆ ಮಾಡ್ತೀವಿ ನಾವೀಗ.